ತೆಗೆದುಕೊಳ್ಳೋಣ. 24ನೇ ಅಧ್ಯಾಯ ಕೀರ್ತನೆ, ಅಲ್ಲೇ 4ನೇ ವಚನದಲ್ಲಿದೆ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಹಲ್ಲೆಲೂಯಾ. ಯಾರ ಮೇಲೆ ಮನಸ್ಸಿಡಬೇಕು? ಯೇಸುವಿನ ಮೇಲೆ ನೀನು ಮನಸ್ಸಿಡುವುದಾದ್ರೆ ನಿನಗೆ ಶುಭವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆ ಶುಭ ಆಗಬೇಕಾ? ಈ ವರ್ಷದಲ್ಲಿ ಒಳ್ಳೇದಾಗಬೇಕಾ? ಎಲ್ಲ ಸಭೆಯಲ್ಲಿ ನಾವು ಹೋಗಿ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ದೈವ ಸೇವಕರ ಬಾಯಿಯ ಮಾತನ್ನ ಕೇಳ್ತಾ ಇದ್ದೇವೆ. ಈ ವರ್ಷ ಸಮೃದ್ಧಿಯ ವರ್ಷ, ಈ ವರ್ಷ ಸಮೃದ್ಧಿಯ ದಿನ, ಈ ವರ್ಷ ಸಮೃದ್ಧಿಯ ಆಶೀರ್ವಾದ ಅಂತೇಳಿ ಎಲ್ಲರ ಬಾಯಲ್ಲಿ ಕೇಳ್ತಾ ಇದ್ದೇವೆ. ನಮಗೆ ಯಾಕೆ ಸಮೃದ್ಧಿಯಾಗಿ ಆಗ್ತಾ ಇಲ್ಲ ಅಂದ್ರೆ ನಾವು ಯಾರಿಗೋ ಮನಸ್ಸು ಕೊಟ್ಟ ಕಾರಣ ನಾವಿನ್ನ ಹಾಗೇ ದುಃಖದಲ್ಲಿದ್ದೇವೆ. ಈ ದಿನದಿಂದಾದರೂ ನೀವು ದೇವರಿಗೆ ನಿಮ್ಮ ಹೃದಯವನ್ನು ಕೊಡುವುದಾದರೆ, ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ಕರೆದುಕೊಳ್ಳುವುದಾದರೆ, ಯೇಸು ನಿಮಗೆ ಸಮೃದ್ಧಿಯಾದಂಥ ಆಶೀರ್ವಾದ, ಕೊರತೆ ಇಲ್ಲದಂಥ ದವಸ ಧಾನ್ಯಗಳಾಗಿರಬಹುದು, ಕೊರತೆ ಇಲ್ಲದಂಥ ಆಶೀರ್ವಾದಗಳಾಗಿರಬಹುದು, ಕೊರತೆ ಇಲ್ಲದಂತೆ ಧನೈಶ್ವರ್ಯಗಳನ್ನ ನಿಮ್ಮ ಮನೆಯ ಬಾಗಿಲ ಮುಂದೆ ತಂದು ಆತನು ನಿಮ್ಮ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಬಾಗಿಲಂದ್ರೆ ಮನೆಯ ಬಾಗಿಲಲ್ಲ, ನಿಮ್ಮ ಹೃದಯದ ಬಾಗಿಲನ್ನ ತಟ್ತಾ ಇದ್ದಾನೆ. ಆತನ ಸ್ವರವನ್ನ ಕೇಳಿಸಿಕೊಂಡು ಯಾರು ಆ ಬಾಗಿಲನ್ನ ಓಪನ್ ಮಾಡ್ತಿರೋ ಅವರ ಹೃದಯದಲ್ಲಿ ಬಂದು ವಾಸ ಮಾಡಿ ಆ ಮನಸ್ಸಿಗೆ ನೆಮ್ಮದಿಯನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ವರ್ಷದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಎಷ್ಟು ವರ್ಷದಿಂದ ಉಪವಾಸ ಇರ್ತಾ ಇದ್ದೇವೆ, ಎಷ್ಟು ವರ್ಷದಿಂದ ನಾವು ಕಣ್ಣೀರನ್ನ ಸುರಿಸ್ತಾ ಇದ್ದೇವೆ. ಆದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಇಲ್ಲಂದ್ರೆ ನಾವು ಯಾರಿಗೆ ಮನಸ್ಸು ಕೊಟ್ಟಿದ್ದೇವೆ? ನಮಗೆ ಬೇಕಾದವರಿಗೆ ಮನಸ್ಸು ಕೊಟ್ಟ ಕಾರಣ ನಮ್ಮ ಕಣ್ಣೀರು ಧಾರಾಳವಾಗಿ ಹೋಗ್ತಾ ಇದ್ದಾವೆ. ಆದರೆ ಯೇಸುವಿಗೆ ನಿನ್ನ ಮನಸ್ಸನ್ನು ಕೊಡುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಹೃದಯದಲ್ಲಿರುವಂಥ ಗಾಯಗಳನ್ನು ಕಟ್ಟುವಂಥ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ.